ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಅದು ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಆಗಿರುವಂತಹ HD ದೇವೇಗೌಡರು. 91 ಮುಗಿಸಿ 92 ಕಾಲಿಡುವಂಥ ಸಂದರ್ಭ ಮೇ 18. ಆದರೆ ಅವರಲ್ಲಿ ಇನ್ನೂ ಕೂಡ ಯೌವನ ಈಗೇನೋ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಮಾತುಗಳು ಬರ್ತಾ ಇವೆ. ಹೇಗಿದೆ ಅವರ ಈ ಬಾರಿಯ ಚುನಾವಣೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಾವಾಗಲೂ ಹೇಳ್ತೇನೆ, ಎಲ್ಲಿವರೆಗೆ ಹೋರಾಟ ಮಾಡುವ ಚೈತನ್ಯ ಇರುತ್ತೋ ಓಕೆ, ಅಲ್ಲಿವರೆಗೂ ನಾನು ಜನಪರವಾಗಿ ಹೋರಾಟ ಮಾಡ್ತೀನಿ ಅಂತ. ಹೇಗೆ ಸಾಧ್ಯ ಆಗತ್ತೆ ಈ ಉತ್ಸಾಹ ಇದು ಇವತ್ತು ಹೇಳಿದ ಮಾತಲ್ಲ, ಹೌದು, ನಾನು ಮೊದಲಿಂದಲೂ ಹೇಳ್ಕೊಂಬಂದಿದ್ದೇನೆ. ನನಗೆ ಬೇರೆ ಹವ್ಯಾಸಗಳಿಲ್ಲ. ನಾನಾಯಿತು, ನನ್ನ ಕೆಲಸ ಆಯ್ತು. ಬಟ್ ನಿಮ್ಗೆ ಅನ್ಸುತ್ತಾ ಈ ಬಾರಿ ಕಾವೇರಿ ವಿಚಾರ ಚರ್ಚೆಗೆ ಬರುತ್ತೆ, ಜನ ನೋಡ್ತಾರೆ ಅದನ್ನ ಅಂತ ಹೇಳಿ? ಜನ ನೋಡೋದು ಬಿಡೋದು ಬೇರೆ ವಿಷಯ ರೀ. ಇವತ್ತು ಈ ನಾಡಿನಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ, ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಕುಡಿಯೋ ನೀರಿಗೆ, ತುಮಕೂರಲ್ಲಿ, ಹಾಸನದಲ್ಲಿ, ಮಂಡ್ಯದಲ್ಲಿ ಕುಡಿಯೋ ನೀರಿಗೆ, ಮೈಸೂರಲ್ಲಿ 29 ತಾಲೂಕು, 9 ಜಿಲ್ಲೆ, ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು. ನನ್ನ ಪ್ರಶ್ನೆಯಲ್ಲ ಇದು. ಜನ ಎಷ್ಟು ಸಂಕಷ್ಟಕ್ಕೆ ಈಡಾಗಿದೆ. ಯಾರಿಂದ ಇದು ಈ ಸಂಕಷ್ಟ ಬಂದಿದ್ದು? ಯಾರಿಂದ? ಆಳುವ ಅರಸರುಗಳು ಸರಿಯಾದ ರೀತಿ ನಡ್ಕೊಂಡಿದ್ರೆ ಈ ಸ್ಥಿತಿಯ 6 ತಿಂಗಳು ಅಥವಾ 8 ತಿಂಗಳ ಹಿಂದೆ ರಾಜ್ಯಸಭೆಯಲ್ಲಿ ನಾನು ಈ ಕಾವೇರಿ ವಿಷಯದ ಬಗ್ಗೆ ಹೇಳಲಿಕ್ಕಾಗಲ್ಲ, ಮುಂದಿನ ಸೀಟನ್ನು ಹಿಡಿದು ಶಕ್ತಿ ಮೀರಿ ಎದ್ದು ನಾನು ಮಾತನಾಡಿದ್ದು ವೈರಲ್ ಆಗಿ. ಹೌದು, ದೇವೇಗೌಡರ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳ್ತಾರೆ. ಪಾಪ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಅಧಿಕಾರ ಮನುಷ್ಯನ ದಾರಿ ತಪ್ಪಿಸ್ತದೆ. ನೀವು ಈಗಿರೋ ಮುಖ್ಯಮಂತ್ರಿ ಬಗ್ಗೆ ನಾನು ತುಂಬ ವ್ಯಾಖ್ಯಾನ ಮಾಡ್ತೀನಿ ಅಂತೆಲ್ಲ ಕೊನೆಯಲ್ಲಿ ಹೇಳ್ತೀನಿ ಒಂದು ಮಾತನ್ನು. ಏನು ಮಾಡಿದ್ದೀನಿ ಈ ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಅವರೊಂದು ಮಾತು ಹೇಳಿದರು, ದೇವೇಗೌಡ ಮಾಡಿರೋದು ಏನು ಈ ರಾಜ್ಯಕ್ಕೆ ಅಂತ. ಆ ನೋವು ಈ 91ನೇ ವಯಸ್ಸಲ್ಲಿದೆ ಇದೆ. ಇವತ್ತು ಕೃಷ್ಣಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಫೌಂಡೇಶನ್ ಆಗಿದೆ. ನಾನು ಹಳೆ ಮೈಸೂರಿನ ಒಕ್ಕಲಿಗ ರಾಜಕಾರಣಿ, ಆ ಭಾಗದ ಜನತೆಯ ಅವರು ಗುಳೆ ಹೋಗ್ತಾ ಇದ್ರು. ಅಂಥ ಕೆಟ್ಟ ಪರಿಸ್ಥಿತಿ ಇದ್ದಂಥ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನೀರು ಕೊಟ್ಟ ಮಹಾನುಭಾವ ದೇವೇಗೌಡ. ಅವನಲ್ಲದೆ ಯಾರೋ ಕೊಡೋಕ್ಕಾಗ್ತಾ ಇತ್ತು. ದೇವೇಗೌಡ ಏನು ಮಾಡ್ದ ಈ ಮಾತನ್ನು ಯಾರು ಆಡಲಿಲ್ಲ. ಬಟ್ DK ಶಿವಕುಮಾರ್ ಅವ್ರ ಮಾತಿಗೆ ಶ್ರೀಮಂತರು, ಅವರು ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಕಾಲಿಡ್ತಾ ಇದ್ದಾರೆ. ಬಂದೆ ಗೌರವದಲ್ಲಿ ಮಾತಾಡ್ತೀನಿ. ಅವರ ವ್ಯಕ್ತಿತ್ವಕ್ಕೆ ಮೀರಿದ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರ ವ್ಯಕ್ತಿತ್ವಕ್ಕೆ ಮೀರಿದ DK ಶಿವಕುಮಾರ್ ಗೊತ್ತು ನನಗೆ. ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಪ್ರಭಾವ. ಬಟ್ ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ? ನನ್ನನ್ನು ಯಾರು ಮಾಡೋಕ್ಕಾಗತ್ತೆ? ಕುಮಾರಸ್ವಾಮಿ ಅವರು ಟಾರ್ಗೆಟ್ ಕುಮಾರಸ್ವಾಮಿನ ನನ್ನನ್ನು ಮಾಡೋರು ಈ ರಾಜ್ಯದ ಮಹಾಜನತೆ ಮಾಡಬೇಕು. ಹೂ ಆರ್ ದೀಸ್ ಪೀಪಲ್? JDS
JDS ಮುಗಿಸ್ಲೇಬೇಕು ಅನ್ನೋ ಪಣ ಇದ್ದಂಗಿದೆ. ಮಾತಾಡೋದಕ್ಕೆ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ, ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಕೂತ್ಕೊಳ್ತಿದ್ದಾರೆ, ಹಾಸನದಲ್ಲಿ ಓಡಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಓಡಾಡ್ತಾ ಇದ್ದಾರೆ, ಒಂದು ನಿಮಿಷ ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಡ್ತಾ ಇಲ್ಲಿ ಇದ್ದಾರೆ. 5 ಕಡೆ ಹೋದ್ರು, 5 ಕಡೆ ಹೋದ್ರು. ನನ್ನ ಮೊಮ್ಮಗ ಪ್ರಜ್ವಲನ್ ಸೋಲಿಸ್ಬೇಕು ಅಂತ ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ರು ಗೊತ್ತು ನನಗೆ. ಎಲ್ಲೋದ್ರೂ ಟಾರ್ಗೆಟ್ ದೇವೇಗೌಡ ತಾನೆ. ಹೌದು. ಮಂಡ್ಯಕ್ಕೆ ಹೋದ್ರೆ ಟಾರ್ಗೆಟ್ ಕುಮಾರಸ್ವಾಮಿ ದೇವೇಗೌಡ. ಹೌದು. ಬೆಂಗಳೂರು ಗ್ರಾಮಾಂತರಕ್ಕೆ ಹೋದ್ರೆ ನನ್ನ ನಳಿನ ಟಾರ್ಗೆಟ್ ಮಾಡಿ ಮಾತಾಡೋ ನೈತಿಕ ಶಕ್ತಿ ಇಲ್ಲ, ಮಾಡಲ್ಲ ಅಲ್ಲಿ, ಶಕ್ತಿ ಇಲ್ಲ. ಯಾಕೆಂದ್ರೆ ಜನ, ನಾವು ರಾಜಕಾರಣಿಗಳು, ಅವ್ರು ರಾಜಕಾರಣಿ ಅಲ್ಲ. ಬಟ್ ಈಗ ರಾಜಕೀಯಕ್ಕೆ ಬಂದಾಯ್ತಲ್ಲ, ಅದು ಕಾರಣ ನಾವಲ್ಲ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಈ ರಾಷ್ಟ್ರದ ಗೃಹ ಮಂತ್ರಿಗಳು. ಈ ದೇಶದಲ್ಲಿ 2,000 ಬೆಡ್ಡುಗಳ ಹೃದಯದ ಆಸ್ಪತ್ರೆಯನ್ನು ಅಷ್ಟೊಂದು ಎತ್ತರಕ್ಕೆ ಜನತೆಗೆ ಚಿಕಿತ್ಸೆಯನ್ನು ಕೊಟ್ಟಂಥ ವ್ಯಕ್ತಿ, 8.5 ಲಕ್ಷ ಜನಕ್ಕೆ ಪುಕ್ಕಟ್ಟೆ ಆಪರೇಷನ್ ಮಾಡದಂಥ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಎಲ್ಲೂ ಇಲ್ಲ. ಸರ್ಕಾರಿ ಸ್ವಾಮ್ಯದಲ್ಲೂ ಆಸ್ಪತ್ರೆ ಇಲ್ಲ, ಖಾಸಗಿ ವಲಯದಲ್ಲಿ. ಅವ್ರ ಬಗ್ಗೆ ಮಾತಾಡೋದು ಕಷ್ಟ ಆಗತ್ತೆ. ಅದನ್ನ ಜನ ನೋಡಿ ಓಟ್ ಹಾಕ್ತಾರಂತೀರಾ? ನಂಬಿಕೆ ಇದೆ, ನಂಬಿಕೆ ಇದೆ. ಕಾಂಗ್ರೆಸ್ನವರು ಓಟ್ ಹಾಕ್ತಾರೆ, ಅವಿಶ್ವಾಸ ಇದೆ. ಕಷ್ಟ ಅಂತೀರಾ ಈ ಸಲ DK ಸುರೇಶ್ ಅವರಿಗೆ? ತೀರ್ಮಾನ ಮಾಡ್ತಾರೆ. ಯಾಕೆ ಅಂತ ಕೇಳಿ, ಸಾಮಾನ್ಯ ಜನ ಒಂದು 10ರಿಂದ 15% ಆದರೂ ವೋಟ್ ಮಾಡ್ತಾರೆ. ಅವರಿಂದ ಏನು 16 ವರ್ಷ ಸೇವೆ ತಗೊಂಡಿದ್ದಾರೆ, ಅವ್ರ ಬಗ್ಗೆ ಹೌದು, ಒಂದು ಕಡೆ ದುಡ್ಡು, ಇನ್ನೊಂದು ಕಡೆ ಜನಸೇವೆ. ಅವ್ರ ಬಗ್ಗೆ ಯಾರೂ ಲಘುವಾಗಿ ಮಾತಾಡೋದಿಲ್ಲ. ನನ್ನ ಬಗ್ಗೆ ಮಾತಾಡ್ತಾರೆ, ಕುಮಾರಸ್ವಾಮಿ ಬಗ್ಗೆ ನಾವು ರಾಜಕಾರಣಿಗಳು. ಟಾರ್ಗೆಟ್ DK ಬ್ರದರ್ಸ್. ನಮ್ಮನ್ನೇ ನಾವು DK ಬ್ರದರ್ ಹೂವರ್ವಿ ಜನ ತೀರ್ಮಾನ ಮಾಡ್ತಾರೆ. ನೀವು ಮಾಡಲ್ಲ, ನಿಮ್ಮ ಟಾರ್ಗೆಟ್ ಇಲ್ಲ. 91 ವರ್ಷದ ದೇವೇಗೌಡ ಆತ ಯಾವಾಗ ರಾಜಕೀಯಕ್ಕೆ ಬಂದ? ಅಲ್ಲಿಂದ ಬಂದವರು ಅಲ್ಲ. ನೀವು ಟಾರ್ಗೆಟ್ ಅಲ್ಲ ಅನ್ನೋದಾದ್ರೆ ಡಿಸೆಂಬರ್ ಅಷ್ಟೊತ್ತಿಗೆ ಇದು ಲೋಕಸಭೆ ಚುನಾವಣೆ ಆದ್ಮೇಲೆ ಸರ್ಕಾರ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಪದೇ ಪದೇ. ಹೌದು. ಯಾಕೆ ಅಂತ ಕೇಳಿ, ಈ ದೇಶದಲ್ಲಿ INDIA ನಲ್ಲಿ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಯಾರು ಇಲ್ಲ ಹೇಳಿ ನೀವು. ರಾಹುಲ್ ಗಾಂಧಿ ಇದ್ದಾರೆ ಅಂತ ಅವರೇ ಓಡಾಡ್ತಾರೆ, ಖರ್ಗೆ ಅವರು ಇದ್ದಾರೆ ಅಂತ ಅವರೇ ಓಡಾಡ್ತಾರೆ. ಖರ್ಗೆ ಅವರೇ ಹೆಸರು ಹೇಳಿದ್ದು ಮಮತಾ ಬ್ಯಾನರ್ಜಿ, ಅದನ್ನು ವಿರೋಧ ಮಾಡಿದ್ದು ಸಿದ್ದರಾಮಯ್ಯ. ನಾನೇನು ಯಾವುದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳಲ್ಲ. ಓಕೆ. ಖರ್ಗೆ ಅವರ ಹೆಸರು ಹೇಳಿದ್ದು ಮಮತಾ ಬ್ಯಾನರ್ಜಿ, ಅದನ್ನು ವಿರೋಧ ಮಾಡಿದ್ದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೇಳಿದ್ರು ರಾಹುಲ್ ಗಾಂಧಿ ಅಂತ. ಎಸ್, ಮೊನ್ನೆ ಕೋಲಾರದಲ್ಲಿ ಭಾಷಣ ಮಾಡ್ತಾರೆ. ಏನು ಭಾಷಣ ಮಾಡಿದರು ನಾನು ಹೇಳಬೇಕಾ? ಪಾಪ ಅವ್ರನ್ನ ತೀರಾ ಕೆಳಮಟ್ಟಕ್ಕೆ ನಾನು ಅವ್ರು ಮಾಡಿದ ಭಾಷಣನ ಈಗ ಹೇಳಿ ಅವನ್ನ ಇಳಿಸ್ಲಿಕ್ಕೆ ಹೋಗೋದಿಲ್ಲ. ಅಲ್ಲ, ಯಾಕೆ ಹೇಳ್ತಾ ಇದ್ರ ಪದೇ ಪದೇ ಈ ಲೋಕಸಭೆ ಆದ್ಮೇಲೆ ಈ ಸರ್ಕಾರ ಇರಲ್ಲ ಅಂತ ಹೇಳಿ? ನೋ, ದ ಪಾಯಿಂಟ್ ಈಸ್ DK ಶಿವಕುಮಾರ ಮುಖ್ಯಮಂತ್ರಿ ಆಗ್ಬಿಡ್ವೆ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ 132 ಸೀಟ್ 136
ಇದನ್ನೆಲ್ಲ ಮಾಡಿರೋ ನಾನು ಅಂತಾರೆ. ಹ್ಮ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಮಾಡಿರೋ ನಾನು ಅಂತಾರೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಪಕ್ಕದಲ್ಲಿ ತೆಲಂಗಾಣ. ನಾನು ಮುಖ್ಯಮಂತ್ರಿ ಆಗುವ ಅರ್ಹತೆ ಇಲ್ಲ. ಮತ್ತೆ ಸರ್ಕಾರ ಬಿದ್ರೆ ಅವರೆಲ್ಲ ಆಗ್ತಾರೆ. ಅಲ್ಲೇ ಬರೋದು. ಹೇಗೆ? ಕಾದು ನೋಡಿ ಅವ್ರನ್ನ. ನೀವು ಇರ್ತೀರಿ, ನಾನು ಇರ್ತೀನಿ. ಇನ್ನು ಗೌಪ್ಯವಾಗಿ ಇಡ್ತಾ ಇದ್ದೀರಾ ಅದನ್ನ? ಇಲ್ಲಿ ನೀವು ಇರ್ತೀರಿ, ನಾವು ಇರ್ತೀವಿ. ಪಬ್ಲಿಕ್ ಟಿವಿನೂ ಇರುತ್ತೆ, ದೇವೇಗೌಡನೂ ಇರ್ತಾರೆ, ಕುಮಾರಸ್ವಾಮಿನೂ ಇರ್ತಾರೆ. ನೋಡಿ